ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ. ನಾ ಈ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡಿ. ನಿಮ್ಗೊಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಅದು ಯಾವ ವಿಷಯ ಅಂದರೆ ನೋಡಿ, ನಮ್ಮ ಮನೆ ಹತ್ರ ನಾಯಿ ಇದೆ. ಆ ನಾಯಿಗೆ ತುಂಬ ಹೊಡೆದ್ಬಿಟ್ಟಿದ್ದಾರೆ. ತುಂಬ ಕಾಲು ನಡೆಯೋಕ್ಕೆ ಆಗ್ತಾಯಿಲ್ಲ. 2 ದಿನ ಆಯಿತು. ಅದಕ್ಕೆ ತುಂಬ ನೋವಾಗಿದೆ. ತೋರಿಸ್ತೀನಿ ಬನ್ನಿ ಯಾವ ಥರ ಹೊಡೆದಿದ್ದಾರೆ ಅಂದರೆ. ಪ್ಲೀಸ್ ಯಾರಿಗೂ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಪ್ಲೀಸ್ ಯಾರೂ ಮೂಕ ಪ್ರಾಣಿಗೆ ಹೊಡೆಯೋಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ನಿಮ್ಮನ್ನು ಏನೂ ಮಾಡಲ್ಲ. ಆ ಥರ ಹೊಡೆದಿದ್ರಲ್ವ ಮನುಷ್ಯತ್ವ ಬಿಟ್ಟು. ಅದು ಏನಾದರೂ ಹೇಳೋಕ್ಕಾಗುತ್ತಾ? ಅದಕ್ಕೆ ಬಾಯಿ ಇದೆಯಾ? ಎಷ್ಟು ನೋವಾಗಿರ್ಬೋದು ಅದಕ್ಕೆ. ಮನೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ನಾನು. ಬಟ್ ಬೇಡ, ಆಮೇಲೆ ಎದುರು ತಪ್ಪು ತಿಳ್ಕೊತಾರೆ ಅಂತ ನಾನು ವೀಡಿಯೋ ಮಾಡಿಲ್ಲ. ಮೂಕ ಪ್ರಾಣಿಗೆ ಮನುಷ್ಯತ್ವ ಬಿಟ್ಟು ಯಾವತ್ತೂ ಹೊಡೆಯೋಕ್ಕೆ ಹೋಗ್ಬೇಡಿ. ದಯವಿಟ್ಟು ಇದೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಬೈದರೆ ಬೈಕೊಳ್ಳಿ, ನನಗೆ ಪರವಾಗಿಲ್ಲ. ಯಾಕಂದರೆ ಆ ನೋವನ್ನು ಎಷ್ಟು ಅನುಭವಿಸ್ತಾ ಇದೆ ಅಂತ ನಾನು ನೋಡಿದ್ದೀನಿ. ಇಲ್ಲಿ ಡಾಕ್ಟ್ರು ಕೂಡ ಇಲ್ಲ ತೋರಿಸೋಣ ಅಂದರೆ. ಈ ಊರಲ್ಲಿ ಮಾತ್ರ ಡಾಕ್ಟ್ರ್ ಇಲ್ಲ, ನಾಯಿ ಡಾಕ್ಟ್ರ್ ಇಲ್ಲ. ನಾನೇನಾದರೂ ಕರ್ಕೊಂಡು ಹೋಗ್ಬೇಕು ಅನ್ನೋದಿತ್ತು ನನ್ನ ತಲೆಯಲ್ಲಿ. ಬಟ್ ಇಲ್ಲಿಗೋಸ್ಕರ ನಾನು ಬಿಟ್ಟಿದ್ದೀನಿ. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಅನ್ನ, ಹಾಲು ಮತ್ತು ನೀರು ಕುಡಿದಿದೆ. ಬನ್ನಿ ತೋರಿಸ್ತೀನಿ ನಿಮಗೆ. ನಾಯಿ ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ನಾನು ನೋಡಿ, ನಮ್ಮ ಮನೆ ಹತ್ರ ಮೂರು ಇದ್ವಲ್ಲ ನಾಯಿ. ಆ ನಾಯಿ ಇಲ್ಲಿದೆ ನೋಡಿ. ಮಲ್ಕೊಂಡಿದೆ ನೋಡಿ. ಪಾಪ ಎಷ್ಟು ಎದ್ದೇಳೋಕ್ಕಾಗ್ತಾಯಿಲ್ಲ ಅದಕ್ಕೆ. ನೆನೆ ಎಲ್ಲ ಅರಿಶಿಣ ಎಲ್ಲ ಹಾಕಿದ್ದೀನಿ ಅದಕ್ಕೆ. ಇವಾಗ ಸ್ವಲ್ಪ ಪರವಾಗಿಲ್ಲ ನೋಡಿ. ಆ ನಾಲೆಲ್ಲ ಖಾಲಿ ಮಾಡಿದೆ, ನೀರಿಟ್ಟಿದ್ದೀನಿ. ತೋರಿಸ್ತೀನಿ ರೀ ಆ ಕಾಯೇನ ನೋಡಿ. ಅದು ಮುಟ್ಟಕ್ಕೆ ಬಿಡ್ತಾಯಿಲ್ಲ ಅದು ನಾಯಿ. ನನ್ನ ಭಯ ಬೀಳ್ತದೆ. ಮಲ್ಕೊಂಡಿದ್ದೆ. ಹೈ ಎಷ್ಟು ಕಾಲೆಲ್ಲ ಉದ್ಕೊಂಡ್ಬಿಟ್ಟಿದೆ ನೋಡಿ. ಎರೆ ಮೆತ್ಕೊಂಡಿದೆ ಅದು. ಬೆಳಗ್ಗೆ ಹಾಲು ಅನ್ನ ಹಾಕಿದ್ದೀನಿ. ಇವಾಗ ರೊಟ್ಟಿ ಹಾಲು ಹಾಕ್ತೀನಿ ಅದು ನಾಯಿಗೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಾಗಿದೆ. ಬನ್ನಿ ತೋರಿಸ್ತೀನಿ ನಿಮಗೆ ನಾಯಿ ಈ ಥರ ಎದ್ದು ಕುತ್ಕೊತಾ ಇದೆ ಅಂತ. ನೋಡಿ, ಒಂದು ರೊಟ್ಟಿ ಹಾಕ್ತೀನಿ ಅದಕ್ಕೆ. ನಾಯಿಗೆ ಸ್ವಲ್ಪ ನೆನಿಬೇಕು. ಚೆನ್ನಾಗಿ ನೆಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ತಿಂತೈತೆ ನಾಯಿ. ಹಾಲು ರೊಟ್ಟಿ ಚೆನ್ನಾಗಿ ತಿನ್ನುತ್ತೆ. ಹಾಲು ರೊಟ್ಟಿ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ನೆನಿಬೇಕಿದೆ. ನೆಂದರೆ ಚೆನ್ನಾಗಿ ನೆನೆಯುತ್ತೆ, ತಿನ್ನುತ್ತೆ ನಾಯಿ. ಬೆಳಗ್ಗೆ ಹಾಲು ಅನ್ನ ಹಾಕಿ ನೋಡ್ರಿ ಇವಾಗ ಹೆಂಗೆ ಕುತ್ಕೊಂಡಿದೆ ತಂದ್ಬಿಟ್ಟು. ಇವಾಗ ರೊಟ್ಟಿ ಹಾಲು ಇದು ತಡೀರಿ. ಅದೇ ನೋಡಿ, ಬೆಳಗ್ಗೆ ಹಾಲು ಅನ್ನ ಹಾಕಿದಾಗ ಮಲ್ಕೊಂಡಿತ್ತು. ಇವಾಗ ರೊಟ್ಟಿ ಊಟ ಮಾಡಿದ್ಮೇಲೆ ಕುತ್ಕೊಂಡಿದ್ದೆ ನೋಡಿ. ಎಲ್ಲಿ ನಿಂತ್ಕೊಂಡಿದೆ. ಸ್ಟ್ರಾಂಗ್ ಆಗುತ್ತೆ ಇನ್ನು. ಕಾಲು ನೋಡಿ ಎಷ್ಟು ಇಟ್ಕೊಂಡಿದೆ. ಮನುಷ್ಯರಿಗೆ ಮಾಡಿದರೆ ನಿಯತ್ತಿಲ್ಲ, ನಾಯಿಗೆ ಮಾಡಿದ್ರೆ ನಿಯತ್ತಾಗಿ ನಮ್ಮ ಜೊತೆಗಿರುತ್ತೆ ಅದು. ಬೆಳಗ್ಗೆ ಹಾಲು ಅನ್ನ ಹಾಕೋದಕ್ಕೆ ತಿಂದು ಇವಾಗ ನೋಡಿ ಮಲ್ಕೊಂಡು ತಿಂದಿತ್ತು ಹಾಲು ಅನ್ನ. ಇವಾಗ ಹಾಲು ರೊಟ್ಟಿ ಊಟ ಮಾಡ್ತಾಯಿದೆ. ನಿಂತ್ಕೊಂಡಿದೆ ನೋಡಿ. ಸ್ಟಡಿ ಆಯಿತು ಇನ್ನು. ಬಟ್ ಕಾಲು ಊರಕ್ಕೆ ಬರಲ್ಲ, ಶಕ್ತಿ ಬಂದಿದೆ ಅದಕ್ಕೆ ನೋಡಿ.
ನೋಡಿ ಇವಾಗ ಓಡ್ ಬಂದಿದೆ ನೋಡಿ, ಅಲ್ಲಿತ್ತು ನೋಡಿ, ಅಲ್ಲಿಂದ ಇವಾಗ ಇಲ್ಲಿ ಬಂದಿದೆ ನೋಡಿ. ಸ್ವಲ್ಪ ಊಟ ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಬಂದಿದೆ. ಆರಾಮಾಯ್ತೇನೋ? ಓಯ್ ಗುಂಡು ನೋಡಿ, ಪರವಾಗಿಲ್ಲ ಇವಾಗ ಬೆಟರ್ ಆಗಿದೆ. ಇಲ್ಲಿ ನೋಡಿರಿ, 1 + 2 3 ಇದೆ ನೋಡಿ. ದಯವಿಟ್ಟು ಹೇಳ್ತೀನಿ, ಕೈ ಮುಗಿದು ಹೇಳ್ತಾ ಇದ್ದೀನಿ, ಪ್ಲೀಸ್ ಯಾರೂ ಮೂಕ್ ಪ್ರಾಣಿಗೆ ಹೊಡೆಯೋಕ್ಕೆ ಹೋಗಬೇಡಿ. ನಾನು ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಇಷ್ಟೇ ಹೇಳೋದು, ಯಾವ ನಾಯಿಗೂ ಹೊಡೆಯೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಅದು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರೆ ನೀವು ಸುಮ್ಮನೆ ನಿಂತ್ಕೊಳ್ಳಿ ಪ್ಲೀಸ್. ಅದು ಏನೂ ಮಾಡಲ್ಲ, ಅದಕ್ಕೆ ಭಯ, ನಮ್ಮನ್ನು ಹೊಡಿತಾರೇನೋ ಭಯಕ್ಕೋಸ್ಕರ ಅದು ಅಟ್ಯಾಕ್ ಮಾಡುತ್ತೆ ಹೊರತು ಅದು ಯಾರನ್ನೂ ಏನೂ ಮಾಡಲ್ಲ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ ನಿಮ್ಮನ್ನು. ನಾನು ಏನಾದರೂ ಮಾತಾಡಿದ್ರೆ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಮಾಡಿ.